ಮೇಡಮ್ ಇದ್ರದ್ದೆಲ್ಲ ಲಾಗಿನ್ ಕ್ರೆಡೆನ್ಷಿಯಲ್ಸ್ ತೊಗೊಂಡ್ವಿ ಅಂತಂದ್ರೆ ರೊಕ್ಕ ರಿಕವರ್ ಆಕೈತ್ರಿ. ಕಳ್ತನ ಮಾಡೋದಕ್ಕೆ ತಲೆ ಉಪಯೋಗಿಸ್ತೀರಾ? ಹಾ, ಇದೇ ತಲೆನ ಬದುಕೋದಕ್ಕೆ ಉಪಯೋಗಿಸಿದ್ದಿದ್ರೆ ಸಮಾಜಕ್ಕೆ ಒಬ್ಬೊಬ್ರು ಒಂದೊಂದು ಕೊಡುಗೆ ಆಗಿರ್ತಿದ್ರಿ. ಥೂ ನಿಮ್ ಜನ್ಮಕ್ಕೆ. ಬಿಟ್ಬಿಡ್ರಿ ಮೇಡಮ್, ಏನೋ ಹೊಟ್ಟೆ ಪಡಿಗೆ ಈ ಕೆಲಸ ಮಾಡ್ತಿದ್ವಿ. ಹೊಟ್ಟೆಪಾಡು? ಹಾ, ಕಂಡೋರ್ ದುಡ್ಡು ಕದಿಬೇಕಾ ಹೊಟ್ಟೆಪಾಡ್ಗೆ? ಹೊಟ್ಟೆಪಾಡ್ಗೆ ನಿಯತ್ತಾಗಿ ದುಡಿಬೇಕು, ಈ ತರ ಅಲ್ಲ. ಹೇಳಿ, ಯಾರ್ ನಿಮ್ ಬಾಸು? ಹೇಗ್ ಶುರು ಆಯ್ತಿದಲ್ಲ? ಎಲ್ಲಿಂದ ಬರ್ತಿದೆ ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ಸು? ನಿಮ್ಮನ್ನೇ ಕೇಳ್ತಾ ಇರೋದು. ನಮಗೆ ಅದೆಲ್ಲ ಗೊತ್ತಿಲ್ರಿ ಮೇಡಮ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡ್ರಿ ಮೇಡಮ್. ನಾಟಕ? ಹಾ, ನಾಟಕ ಎಲ್ಲ ಆಡಿದ್ರೆ ಸರಿ ಇರಲ್ಲ. ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನು ಇಲ್ಲ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಸರ್, ಹೇಳೋ, ಯಾರೋ ನಿಮ್ ಬಾಸು? ನಾನು ಹೇಳ್ತೀನಿ ಮೇಡಮ್ ಅವರ. ಫೋನಿಂದ ಹೌದಿಲ್ಲಿದೆ? ಹೌದ್ರಿ. ಹಚ್ಚಂಗ್ ಫೋನ್. ಹಾ, ಸ್ಪೀಕರ್ಗೆ ಹಾಕ. ಸ್ಪೀಕರ್. ಸರ್, ನಮ್ಮನ್ನ ಪೊಲೀಸ್ ಅವ್ರು ಅಟ್ಯಾಕ್ ಮಾಡ್ಯಾರ. ಏನ್ ಹೇಳಕತ್ತಿ? ಏನು ಎತ್ತ ಅಂತ ಹೇಳಕ್ ಟೈಮ್ ಇಲ್ಲ. ನಾವೆಲ್ಲ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿವಿ ಸರ್. ಮತ್ ನೀ ಹೆಂಗ್ ನನಗೆ ಫೋನ್ ಮಾಡಿದೆ? ನಾ ತಪ್ಪಿಸ್ಕೊಂಡು ಬಂದೀನಿ ಸರ್, ಆದ್ರೆ ಉಳಿದವ್ರು ಸಿಕ್ಕಾಕೊಂಡ್ಬಿಟ್ಟಾರ. ಹೆಂಗಾಯ್ತಿದ್ದಲ್ಲ? ಗೊತ್ತಿಲ್ರಿ ಸರ್. ಮತ್ತ ನಮ್ಮ ಫೋನು ಲ್ಯಾಪ್ಟಾಪ್ ಎಲ್ಲ ಎಲ್ಲದವು? ಎಲ್ಲ ಅವ್ರ ಹತ್ರನ ಅದ, ಸೀಸ್ ಮಾಡ್ಯಾರ ಸರ್. ಸರ್, ಹೇಗಾದ್ರೂ ಮಾಡಿ ನಮ್ಮನ್ನು ಬಿಡಿಸಿ ಸರ್, ಪ್ಲೀಸ್. ಸರ್, ನೀವೆಲ್ಲೂ ಹೋಗಕ್ ಹೋಗ್ಬೇಡಿ, ನೀವೆಲ್ಲಿದ್ರು ಅಲ್ಲೇ ಇರಿ ಸರ್. ನೀವು ಹೇಳ್ಕೊಟ್ಟಂಗೆ ಹೇಳಿನಿ ಸರ್, ನಮ್ಮನ್ನು ಬಿಟ್ಬಿಡ್ತೀರಲ್ಲ? ಬಿಡ್ತೀವಿ ಮೇಡಮ್. ಎಷ್ಟು ದರ್ಪ ನೋಡಿ. ಇನ್ನೂ ಸ್ವಲ್ಪ ದುಡ್ಡು ಬೇಕು ಅಂದ್ರೆ ಕೊಡ್ತಾ ಇದ್ನಲ್ಲೋ, ಯಾಕೆ ಹೀಗೆ ಮೋಸ ಮಾಡಿದೆ? ಯಾರಿಗೆ ಬೇಕು ನಿನ್ ದುಡ್ಡು? ತಗೊಳಯ್ಯ ನಿನ್ ದುಡ್ಡು. ನನ್ನ ಮೇಲೆ ನಿನಗೆ ಇಷ್ಟೊಂದ ನಿಮ್ ಮೇಡಮ್ ಅವ್ರ ಜೊತೆ ನೀನು ಅನುಭವಿಸ್ತೀಯಾ? ಹೇಯ್, ಅದ್ ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ. ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ. ನೀನು ಮಗ ಮಾಡಿದ ಹಲ್ಕ ಕೆಲ್ಸಕ್ಕೆ ನಾನ್ ಸಾಥ್ ಕೊಡ್ತೀನಿ ಅಂತ ಹೇಗೋ ಅಂದ್ಕೊಂಡೆ. ನಮ್ಮ ಮೇಡಮ್ ಜೊತೆ ಕೆಲಸ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಹಾಗಿರೋವಾಗ ಅವ್ರಿಗೂ ಮೋಸ ಮಾಡಿ ನಿನ್ನ ಜೊತೆ ಶಾಮೀಲಾಗ್ತೀನಿ ಅಂತ ಹೇಗೋ ಅಂದ್ಕೊಂಡೆ. ಏಯ್, ನಿನ್ನ ಚರಿತ್ರೆನೇ ನನಗೆ ಗೊತ್ತು. ಈಗ ಒಳ್ಳೆಯಂತ ಪೋಸ್ ಕೊಡ್ತಾ ಇದ್ದೆ. ಹೌದು, ಹಾಳಾಗಿದ್ದೆ. ಸತ್ಯ ಮೇಡಮ್ ನನ್ನನ್ನು ಬದಲಾಯಿಸಿದ್ದಾರೆ.
ಅಂತವ್ರು 1000 ಕಣೋ. ನಮ್ಮನ್ನ ಮನೆಯವ್ರ ರೀತಿ ನೋಡ್ಕೊಂಡಿದ್ದಾರೆ. ಕಷ್ಟ ಅಂತ ಬಂದಾಗ ನಮಗೆ ಕೇಳದಲ್ಲೇ ಸಹಾಯ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಮೋಸ ಮಾಡಕ್ಕಾಗತ್ತಾ? ಒಂದು ತಿಳ್ಕೊ, ನಿನ್ನ ಮಗ ಸತ್ತಿರೋದು ಸತ್ಯ ಮೇಡಮ್ ಮಾಡಿದ ಎನ್ಕೌಂಟ್ರಿಂದ ಅಲ್ಲ. ಅವನು ಮಾಡಿದ ಪಾಪದಿಂದ, ಅವನು ಮಾಡಿದ ಕರ್ಮ ಅವನನ್ನೇ ನುಂಗ್ಕೊಂಡಿದೆ. ನೀನು ಅದೇ ತಪ್ಪು ಮಾಡಕ್ ಹೋಗ್ಬೇಡ. ಬದುಕೋ ದಾರಿ ನೋಡ್ಕೋ. ಬರ್ತೀನಿ. ಹೆಲೋ ಬಾಸ್. ಲ್ಯಾಪ್ಟಾಪ್ ಪಾಸ್ವರ್ಡ್ ಹೇಳಿ. ಸರ, ನೀವು ನಮ್ಮನ್ನು ಎದಕ್ಕೆ ಕರ್ಕೊ ಬಂದಿದ್ದೀರಿ? ಏನು ಮಾತಾಡ್ತಿದ್ದೀರಿ? ನನಗೊಂದು ತಿಳಿಯೋಲ್ತು. ಲೇ, ಪೊಲೀಸರ ಮುಂದೆ ನಾಟಕ ಮಾಡ್ತೀವಿ. ಕಟ್ಟಿಗೆ ರೆಡಿ ಮಾಡ್ಲೇ ಇವಂಗ. ಅರ ಸರ, ನಮ್ದು ಸಾಫ್ಟ್ವೇರ್ ಬೇಸ್ಡ್ ಕಂಪ್ನಿ ಐತ್ರಿ. ಪಾಸ್ವರ್ಡ್ ಕೊಡ್ತೀಯೋ ಇಲ್ವೋ? ಕಂಡೋರ್ ಕಾಸನ್ನ ಸ್ಕ್ಯಾಮ್ ಮಾಡಿ ಕದಿಯೋ ನೀನು ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಂತ ಬೊಗಳೆ ಬಿಡ್ತಿದ್ಯಾ? ಪೊಲೀಸ್ನವ್ರನ್ನೇನು ಕಿವಿ ಮೇಲೆ ಹೂವು ಇಟ್ಕೊಂಡಿದ್ದಾರೆ ಅನ್ಕೊಂಡಿದ್ಯಾ? ಮುಚ್ಕೊಂಡ್ ಪಾಸ್ವರ್ಡ್ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ ಮಗನೇ. ಯಾವಳೆ ನೀನು? ತಪ್ಪು ಮಾಡ್ತಾ ಇದೀಯಾ? ನನಗೆ ಎಂತೆಂಥ ಕಾಂಟ್ಯಾಕ್ಟ್ ಇದೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಹೇ, ನೀನ್ ಯಾವನಾದ್ರೆ ನನಗೇನು? ತಪ್ಪು ಮಾಡಾದ್ಮೇಲೆ ಶಿಕ್ಷೆ ತಗೋಬೇಕಷ್ಟೇ. ತಗೊಂಬನ್ರಿ ಇಲ್ಲಿ. ಓಪನ್ ಮಾಡು. ಬ್ಯಾಡ್ ನೋಡು, ನಿನಗ ತುಂಬಾ ತೊಂದರೆ ಆಗುತ್ತೆ. ನನಗ್ ತೊಂದರೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ನೀನಿಗೆ ಪಾಸ್ವರ್ಡ್ ಹಾಕಿಲ್ಲ ಅಂದ್ರೆ ನಿನಗಂತೂ ಪಕ್ಕಾ ತೊಂದರೆ ಆಗತ್ತೆ. ಇನ್ಸ್ಪೆಕ್ಟರ್, ಇದರಲ್ಲಿರೋ ಪೂರ್ತಿ ಡೇಟಾನ ಕಲೆಕ್ಟ್ ಮಾಡಿ ಅಷ್ಟು ದುಡ್ಡನ್ನ ರಿಕವರ್ ಮಾಡೋಕ್ಕಾಗುತ್ತಾ ಅಂತ ನೋಡಿ. ಓಕೆ ಮೇಡಮ್. ಮೋಸ ಹೋಗಿರೋರ್ನೆಲ್ಲ ಸ್ಟೇಷನ್ಗೆ ಕರೆಸಿ. ಓಕೆ ಮೇಡಮ್. ಓದ್ದವ್ರಾ ನೀವು? ಅಲ್ಲ ಕಣ್ರು, ಇಷ್ಟೊಂದು ವಿದ್ಯೆ ಬುದ್ಧಿ ಇರೋ ನೀವು ನೀವೇ ಕಳ್ತನ ಕೇಳಿದು 100 ಜನ ಯಾಮರಿಸ್ತಿರಲ್ಲ. ಪಾಪ ಕಷ್ಟಪಟ್ಟು ದುಡ್ದಿದ್ದ ಹಣನೆಲ್ಲ ಈ ರೀತಿ ಲಪ್ಟಾಯಿಸಿದಿರಲ್ಲ. ನಾಚಿಕೆ ಆಗಲ್ಲ ನಿಮ್ಗೆ? ಇದನ್ನ ನಿಮಗೆ ಶಿಕ್ಷಣ ಕೊಟ್ಟಿರೋದು? ಶಿಕ್ಷಣ ಕಲ್ತವನು ಜ್ಞಾನವಂತ ಆಗ್ಬೇಕು ಕಣೋ, ಕೊಳ್ಳ ಅಲ್ಲ. ಮೊದಲು ಕಲ್ತಿರೋ ವಿದ್ಯೆಗೆ ಗೌರವ ಕೊಡೋದನ್ನ ಕಲಿ.
ಅತ್ತೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಅತ್ತೆ. ಹೌದಾ, ನಾನು ಇವಾಗಲೇ ನೋಡ್ತೀನಿ. ಸರ್, ಎಷ್ಟೋ ಜನ ನಮ್ಮ ದುಡ್ಡು ಕಳ್ದೋಗುತ್ತೆ ಅಂತ ಬೈದಲ್ಲೇ ಬದುಕ್ತಾ ಇದ್ರು. ಅವ್ರನ್ನೆಲ್ಲ ಹಿಡಿದು ನಮ್ಮ ಜಿಲ್ಲೆಗೆ ಹಿಡ್ದಿರೋ ಗ್ರಹಣ ಬಿಡಿಸಿದ್ದೀರಾ. ಇದಕ್ಕೇನು ಹೇಳ್ತೀರಾ ಸರ್? ಇನ್ನಾದರೂ ನೆಮ್ಮದಿಯಾಗಿರ್ಬೋದು, ನ್ಯಾಯ ಸಿಕ್ಕಿದೆ ಅಂತ ಜನ ಹೇಳ್ತಿದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಾ ಸರ್? ನಿಮ್ಮೆಲ್ಲರ ಅಭಿಮಾನಕ್ಕೆ ಧನ್ಯವಾದಗಳು. ಆದ್ರೆ ನೀವೇನು ಕ್ರೆಡಿಟ್ಸ್ ಕೊಡತ್ತೀರಿ, ಏನು ಅಭಿಮಾನಗಳನ್ನ ಹೇಳತ್ತೀರಿ, ಅದೆಲ್ಲ ನನಗೆ ಸಲ್ಲದ್ದಲ್ಲ. ಇಲ್ಲಿ ನಿಂತಾರಲ್ಲ, ಇವ್ರಿಗೆ ಸಲ್ಲಬೇಕಾಗಿತ್ತು. ಇನ್ಸ್ಪೆಕ್ಟರ್ ಸತ್ಯ. ಮಾವ, ಬೇಗ ಬನ್ನಿ, ನ್ಯೂಸ್ ಬರ್ತಾ ಇದೆ. ಬೇಗ ಬಾ. ಅಯ್ಯೋ ನೋಡ್ದ್ಯಾ? ನೋಡ್ದ್ಯಾ ಬಾಲ, ನಮ್ಮ ಸತ್ಯ ಕದೀಮನ್ನೆಲ್ಲ ಹೇಗೆ ಹಿಡ್ದಿದ್ದಾಳೆ ಅಂತ. ಕಷ್ಟಪಟ್ಟು ಹಣ ಕಣೋ, ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತೆ ನಮ್ಮ ಸತ್ಯಾಕ ಅಂದ್ರೆ ಸುಮ್ಮನೆನಾ? ಒಂದೇ ಒಂದು ಮಾತು ಹೇಳಿದಕ್ಕೆ ಅವ್ರು ಇರೋ ಜಾಗಕ್ಕೆ ಹೋಗಿ ಕಳ್ಳರನ್ನ ಹಿಡ್ದೇ ಬಿಟ್ರು. ಸತ್ಯ ಮಾತ್ರ ಅಲ್ಲ ಕಣೆ, ಅವ್ರ ಅತ್ತೆನೂ ಸೇರ್ಕೊಂಡು ಎಂತ ಚಮತ್ಕಾರ ಮಾಡಿದ್ದಾರೆ ನೋಡು. ಅಬ್ಬಬ್ಬಬ್ಬಬ್ಬಾ, ಸೀತಮ್ಮ ಈ ವಯಸ್ಸಲ್ಲಿ ಆ ಬೆಟ್ಟ ಗುಡ್ಡನೆಲ್ಲ ಹೇಗೆ ಹತ್ತಿದಾರೋ ಏನೋ. ಗಟ್ಟಿಗಿತ್ತಿ ಅಂದ್ರೆ ಗಟ್ಟಿಗಿತ್ತಿ. ಒಟ್ಟಲ್ಲಿ ನಾವು ಕಳ್ಕೊಂಡಿದ್ದ ಹಣ ನಮಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಾಕು. ನಾನು ಭರವಸೆ ಕಳ್ಕೊಂಡ್ಬಿಟ್ಟಿದ್ದೆ. ಆದರೆ ಸತ್ಯ ಅವ್ರು ಇದಾರಲ್ಲ, ಎಂಥವ್ರು ಎದೆಲೂ ನಂಬಿಕೆ ಹುಟ್ಟಿಸ್ಬಿಡ್ತಾರೆ. ಅದಕ್ಕೆ ಅವ್ರು ಅಲ್ಲಿರೋದು. ಮೊದ್ಲಿಂದನೂ ಹೀಗೇನೆ, ರಿಸ್ಕ್ ತಗೊಂಡ್ರು ಪರವಾಗಿಲ್ಲ, ಜನರಿಗೆ ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು ಅಂತಿದ್ಲು. ಈಗ ಕಾಕಿ ಬೇರೆ ಸೇರ್ಕೊಂಡಿದೆ, ಇನ್ನು ಹಿಡಿಯೋರೇ ಇಲ್ಲ ಬಿಡಿ. ನಮ್ಮೂರಾಗ ಇದ್ದು ನಮ್ಗೆ ಚಳ್ಳಿಯನ್ನು ತಿನ್ನಿಸ್ಕೊಂತ ಓಡಾಡತ್ತಿದ್ರು. ಆದ್ರೆ ಇವತ್ತು ಸತ್ಯಾರ ಸಹಾಯದಿಂದ ಅವ್ರನ್ನ ಅರೆಸ್ಟ್ ಮಾಡುವಂಗಾಯಿತು. ಸೊ ಈ ಕ್ರೆಡಿಟ್ಸ್ ಆಗಲಿ ಇದೆಲ್ಲ ಆಗಲಿ ಸತ್ಯಕ್ಕೆ ಸಲ್ಲಿತ್ತು. ಮೇಡಮ್, ನಿಮ್ಮಂಥವ್ರು ನಮ್ಮಂಥ ಆಫೀಸರ್ಗೆಲ್ಲ ಸ್ಫೂರ್ತಿ. ಸೊ ಇದನ್ನು ನೀವು ಅಡ್ರೆಸ್ ಮಾಡಿದರೆ ಚೆನ್ನಾಗಿರುತ್ತೆ. ಅಯ್ಯೋ ನಾನಾ? ಬೇಡಿ ಸರ್, ನೀವು ಮಾತಾಡಿ. ಹೇಳು. ನೋಡಿದ್ಯಾ ಕಾರ್ತಿ, ಇವ್ರು ನಮ್ಮನ್ನು ಬರೋದು ಬೇಡ ಅಂತ ಹೇಳ್ದಾಗ್ಲೇ ನಂಗೆ ಅನುಮಾನ ಬಂದಿತ್ತು. ಚಿಕ್ಕಿ, ಈ ಅತ್ತೆ ಸೊಸೆನ ನಂಬೋದಾದ್ರೂ ಹೇಗೆ? ಮನೆಯವ್ರಿಗೆ ಯಾರಿಗೂ ವಿಷಯ ಬಿಟ್ಕೊಡ್ದೆ ಡಿಟೆಕ್ಟಿವ್ ಕೆಲಸ ಮಾಡಕ್ ಹೋಗಿದ್ದಾರೆ. ಚಿಕ್ಕಿ, ನನ್ಗೆ ಇವಾಗ ನೆನ್ಪು ಬಂತು. ಸತ್ಯ ಫೋನ್ ಮಾಡಿ OTP ಬಗ್ಗೆ ಕೇಳಿದ್ಲು. ಅದು ಯಾಕೆ ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಪರವಾಗಿಲ್ಲ ಸತ್ಯ, ಸರಿಗೆ ಯಾಮಾರಿಸಿದ್ಯಾ? ಸೈಲೆಂಟ್ ಆಗಿರೋ. ಸತ್ಯ ಮಾತು ಶುರು ಮಾಡ್ತಿದ್ದಾಳೆ. ಇವಳು ಸಾಮಾನ್ಯದೊಳಲ್ಲ ಅಂತ ಗೊತ್ತಿತ್ತು, ಆದ್ರೆ ಈಗ ಅಮ್ಮನೂ ಇವಳ ಜೊತೆ ಸೇರ್ಕೊಂಡಿದ್ದಾರೆ. ಮೇಡಮ್, ನೀವೇ ಅಲ್ವಾ ಅತ್ಯಾಚಾರಿನ ಎನ್ಕೌಂಟ್ರ್ ಮಾಡಿದ್ದು? ನಿಮ್ಮ ಬಗ್ಗೆ ತುಂಬ ಕೇಳಿದೀವಿ ಮೇಡಮ್. ನಮ್ಮೂರಿಗೆ ಬಂದು ಇಂಥವ್ರನ್ನೆಲ್ಲ ಹಿಡಿದು ತುಂಬ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಳ್ಳರನ್ನ ಹಿಡಿಯೋದು ಪೊಲೀಸರಾಗಿ ನಮ್ಮ ಕರ್ತವ್ಯ. ನಾನು ನಮ್ಮ ಕೆಲಸ ಮಾಡಿದ್ದೀನಿ ಅಷ್ಟೆ. ಅಷ್ಟಕ್ಕೂ ಇಲ್ಲಿಯ ಪೊಲೀಸ್ ಸಹಾಯದಿಂದನೇ ನಾವು ಅವರನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿತ್ತು. ನನ್ನಷ್ಟೇ ಕೆಲಸ ಇವರು ಮಾಡಿದ್ದಾರೆ, ಹಾಗಾಗಿ ಇದ್ರ ಕೀರ್ತಿ ಇವ್ರಿಗೂ ಸಲ್ಲಬೇಕು. ಮೇಡಮ್, ನಿಮ್ಗೆ ಹೇಗೆ ಈ ಜಾಲದ ಬಗ್ಗೆ ಗೊತ್ತಾಯ್ತು? ನೀವು ಹೇಗೆ ಇಲ್ಲಿಗೆ ಬಂದ್ರಿ? ಬಾಲ ಅಂತ ನಮ್ಮ ಬಾವ. ಹೀಗೆ ಒಂದಿನ ಅವ್ರ ಮೊಬೈಲಿಗೆ ಫೋನ್ ಬಂತು. ಯಾರೋ OTP ಕೇಳಿದ್ರು. ಇವರು ಗೊತ್ತಿಲ್ಲದೆ OTP ಕೊಟ್ಬಿಟ್ರು. ಅವ್ರು ಕಷ್ಟಪಟ್ಟು ಕೂಡಿಟ್ಟಿದ್ದು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು. ಇದ್ರ ಬಗ್ಗೆ ವಿಚಾರಿಸಿದಾಗ ಸುಮಾರು ಜನಕ್ಕೆ ಹೀಗೆ ಮೋಸ ಆಗಿರೋದು ತಿಳಿತು. ಸಸ್ಪೆನ್ಷನಲ್ಲಿದ್ದೀನಿ, ಸುಮ್ಮನೆ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೆ. ಈ ನೆಟ್ವರ್ಕ್ ನನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂತು. ಸೂಪರ್ ಮೇಡಮ್. ನಿಮ್ಮಂಥ ದಕ್ಷ ಆಫೀಸರ್ಗಳಿದ್ರೆ ಸಸ್ಪೆನ್ಷನಲ್ಲೂ ಸುಮ್ಮನೆ ಇರಲ್ಲ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು. ನಾವು ಗೊತ್ತು ಮಾಡಿಸ್ತೀವಿ ಮೇಡಮ್.
ನಿಮ್ಮ ಕೆಲಸದ ಮೇಲಿನ ಶ್ರದ್ಧೆ ಅಭಿಮಾನಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು. ಆದರೆ ಇದರಲ್ಲಿ ನನಗಿಂತ ಹೆಚ್ಚು ಶ್ರಮ ವಹಿಸಿದವರು ನನ್ನ ಅತ್ತೆ. ಇವರೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿತ್ತು, ನನ್ನ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡಿತ್ತು. ಹಾಗಾಗಿ ನನಗಿಂತ ಹೆಚ್ಚು ಕ್ರೆಡಿಟ್ಟು ಇವ್ರಿಗೆ ಹೋಗಬೇಕು. ಇವರಿಲ್ಲ ಅಂದಿದ್ದಿದ್ರೆ ಇದಿಷ್ಟು ಬೇಗ ಬಗೆಹರಿತಿರ್ಲಿಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸುಮ್ಮನಿರು ಹುಡುಗಿ, ಏನೇನೋ ಮಾತಾಡಬೇಡ. ನನ್ನ ಸೊಸೆ ಇದ್ದಾಳಲ್ಲ, ಹಂಗೆ ತಾ ಎಲ್ಲ ಕೆಲಸ ಮಾಡ್ತಾಳೆ. ಆದರೆ ಅದರಿಂದ ಬರೋ ಕೀರ್ತಿ ಸನ್ಮಾನ ಎಲ್ಲ ಬೇರೆಯವ್ರಿಗೆ ಹಂಚಿಬಿಡ್ತಾಳೆ. ಅಂಥಕ್ಕಿದ್ದಾಳಿಕಿ. ಇಂಥ ಸೊಸೆನ ನನಗೆ ದೇವ್ರು ಕೊಟ್ಟಾನಲ್ಲ, ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಅತ್ತೆ, ಸಂತೋಷದ ಕಣ್ಣೀರ ಇದು. ಹ್ಞೂ, ಅವರು ಸಸ್ಪೆಂಡ್ ಆಗಿದ್ರು ಕಾಕಿಗೆ ಮಾಡೋ ಕೆಲಸ ಮಾತ್ರ ಮರಿಲಿಲ್ಲ. ಒಂದು ಸರಿ ಕಾಕಿ ಹಾಕೊಂಡ್ಮೇಲೆ ಆ ಕಾಕಿ ಗುಣ ಹೋಗಲ್ಲ ರುಕ್ಕು. ಅದೊಂಥರ ರಕ್ತದಲ್ಲೇ ಬೆರ್ತು ಹೋಗುತ್ತೆ. ಈಗ ನೋಡು, ಸಸ್ಪೆನ್ಷನ್ ಕೂಡ ಕ್ಯಾನ್ಸಲ್ ಆಯಿತು. ಅವ್ರ ಧೈರ್ಯ ಒಳ್ಳೆತನಕ್ಕೆ ಸಿಗಬೇಕಾಗಿರೋ ಬೆಲೆ ಕೂಡ ಸಿಕ್ತು. ಸತ್ಯ, ಈ ಸತ್ಯನಿಂದ ಮತ್ತೆ ಬಾಲನ್ ದುಡ್ಡು ವಾಪಸ್ ಬರ್ತಿದ್ಯಲ್ಲ, ಅಷ್ಟು ಸಾಕು. ನಮ್ಮ ಸತ್ಯನಿಗೆ ಒಂದು ಮನ್ನಣೆ ಸಿಗಬೇಕು ಅಂದರೆ ಅವಳು ಏನೆಲ್ಲ ಸಾಧಿಸ್ಬೇಕಾಯ್ತು ನೋಡು. ಅಲ್ಲ, ಎಂತ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾಳೆ. ಒಂದು ಹುಳು ತೆಗೆದು ಸಸ್ಪೆಂಡೇ ಮಾಡಿಬಿಟ್ಟಿದ್ರು. ಕೆಟ್ಟವ್ರನ್ನೆಲ್ಲ ತಲೆ ಮೇಲೆ ಕೂರಿಸ್ಕೋತಾರೆ, ಒಳ್ಳೆಯವ್ರನ್ನೆಲ್ಲ ಎತ್ತಿ ಬಿಸಾಕ್ತಾ ಇರ್ತಾರೆ. ನಮ್ಮ ಸಮಾಜಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನು. ಕೊನೆಯದಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೆ. ಈ ಜಾಲನೇನೋ ಕಂಡು ಹಿಡಿದು ಇವ್ರನ್ನೆಲ್ಲ ಒಳಗೆ ಹಾಕಿದ್ದೀವಿ. ನಾಳೆ ಇಂಥ 100 ಜನ ಸ್ಕ್ಯಾಮರ್ಸ್ ಹುಟ್ಕೊಂಡ್ರು ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು, ನಾವೆಲ್ಲರೂ ಜಾಗರೂಕವಾಗಿರಬೇಕು. ಇದು ಒಂದೇ ಪರಿಹಾರ. ಯಾರೇ OTP ಕೇಳಿದ್ರು ಕೊಡೋದಕ್ಕೆ ಹೋಗಬೇಡಿ. ಮನೆ ಮನೆಗೂ ಇಂಥ ಸುದ್ದಿನ ತಲುಪೋ ಹಾಗೆ ಮಾಡಿ. ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇವರೆಲ್ಲ ನಿಮ್ಮ ಮುಗ್ಧತೆ ಆಸೆನ ಗುರಿಯಾಗಿಸ್ಕೊಂಡು ನಿಮ್ಮನ್ನೆಲ್ಲ ಬಲೆಗೆ ಬೀಳಿಸ್ಕೋತಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಇವ್ರುಗಳು ಅವಿದ್ಯಾವಂತರ ಹತ್ರ ಮಕ್ಕಳಿಗೆ ಕಾಲೇಜ್ ಸೀಟ್ ಕೊಡಿಸ್ತೀವಿ, ಬೈಕು, ಕಾರು, ಲ್ಯಾಪ್ಟಾಪ್ಗಳ ಆಸೆ ತೋರಿಸಿ ಮೋಸ ಮಾಡ್ತಾರೆ. ವಿದ್ಯಾವಂತರಿಗೆ ಹನಿಮೂನ್ ಪ್ಯಾಕೇಜಸ್, ವಿಲ್ಲಾ ಇದೆಲ್ಲ ಹೇಳಿ ಮೋಸ ಮಾಡ್ತಾರೆ. ನಿಮ್ಗಳ ಆಸೆನೆ ಅವ್ರ ಬಂಡವಾಳ. ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಬಿಟ್ಟಿಯಾಗಿ ಏನನ್ನೂ ಕೊಡಲ್ಲ. ಎಲ್ಲದರ ಹಿಂದೆ ಒಂದು ಸದುದ್ದೇಶ, ದುರುದ್ದೇಶ ಇದ್ದೇ ಇರುತ್ತೆ. ಅದೊಂದು ವಿಷಯನಂತೂ ಯಾವತ್ತೂ ಮರಿಬೇಡಿ. ಯಾರಾದರೂ ನಮಗೆ ಫ್ರೀಯಾಗಿ ಅಥವಾ ಅರ್ಧ ರೇಟಿಗೆ ಏನಾದರೂ ಕೊಡ್ತಾರೆ ಅಂದರೆ ಅದು ಸ್ಕ್ಯಾಮ್ ಅಂತಾನೆ ಅರ್ಥ. ಈಗಾಗಲೇ ದುಡ್ಡು ಕಳ್ಕೊಂಡಿರೋರಿಗೆ ಪರಿಹಾರ ಏನು ಮೇಡಮ್? ಯಾರೆಲ್ಲ ದುಡ್ಡು ಕಳ್ಕೊಂಡಿದ್ದೀರೋ ಅವರು ಪೊಲೀಸರನ್ನ ಸಂಪರ್ಕಿಸಿ ಸರಿಯಾದ ದಾಖಲೆ ಕೊಟ್ಟು ನಿಮ್ಮ ಹಣನ ತಗೊಂಡು ಹೋಗ್ಬೋದು. ನಿಮ್ಮ ದುಡ್ಡು ನಿಮಗೆ ಸಿಕ್ಕೇ ಸಿಗತ್ತೆ. ಹೇಳಿ ಶಿವು. ಸತ್ಯ ಮೇಡಮ್, ಸಸ್ಪೆನ್ಷನ್ ರಿವೋಕ್ ಆಗಿದೆ ಮೇಡಮ್. ನಿಜನಾ? ಹೌದು ಹೌದು ಮೇಡಮ್, ನಾಳೆಯಿಂದನೇ ನಾವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶಿವು. ಮೇಡಮ್,
ನೀವು ಮಾಡಿರೋ ಈ ಕೆಲಸ ಅತ್ಯಂತ ಶ್ಲಾಘನೀಯ. ಆದರೆ ನೀವಿನ್ನೂ ಸಸ್ಪೆನ್ಷನಲ್ಲಿ ಇದ್ದೀರಲ್ಲ ಮೇಡಮ್, ಇದರಿಂದ ಹೇಗೆ ಹೊರಗಡೆ ಬರ್ತೀರಾ? ಈಗಷ್ಟೇ ಫೋನ್ ಬಂದಿತ್ತು, ನನ್ನ ಸಸ್ಪೆನ್ಷನ್ ರಿವೋಕ್ ಆಗಿದೆ. ಅತ್ತೆ ಸೊಸೆ ಮಿಷನ್ ಹನಿಮೂನ್ ಕಂಪ್ಲೀಟೆಡ್. ನಾಳೆಯಿಂದ ಮತ್ತೆ ಡ್ಯೂಟಿ ಶುರು ಮಾಡ್ತೀನಿ. ಅಭಿನಂದನೆಗಳ ಹುಡುಗಿ. ಅಂತೂ ನಿಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ನೀನು ತಪ್ಪು ಮಾಡಿಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿಲ್ಲ.